वेरी गुड डे चिल्ड्रन। आज मैं आपकी हिंदी शिक्षिका हिंदी वल्लरी किताब के आपकी तृतीय भाषा हिंदी 10वीं कक्षा के 11वां पद्य समय की पहचान आपको समझाने जा रही हूँ बच्चों। इस कविता के कुछ आशय यहाँ पर ऐसा है। समय बहुत अनमोल है, उसका महत्व धन से भी ज़्यादा है। ಸಮಯ ಅನ್ನೋದು ತುಂಬಾನೇ ಅನ್ಮೋಲ್ ಆಗಿರುವಂಥದ್ದು, ಬೆಲೆ ಕಟ್ಟಲಾರದಂಥ ವಸ್ತು ಆಗಿರುವಂಥದ್ದು. उसका महत्व धन से भी ज़्यादा है. ಅದರ ಮಹತ್ವ ಕೂಡ ಸಂಪತ್ತಿಗಿಂತ, ಧನ್ का मतलब होता है यहाँ पर ಸಂಪತ್ತು, ಸಂಪತ್ತಿಗಿಂತ ತುಂಬಾನೇ ಅಧಿಕವಾಗಿರುವಂಥದ್ದು. ಸಮಯ अधिक महत्वपूर्ण तथा ಉಪಯೋಗಿ होता है. ಸಮಯ ಅನ್ನುವಂಥದ್ದು ಎಲ್ಲರ ಜೀವನದಲ್ಲಿ ತುಂಬ ಮಹತ್ವಪೂರ್ಣವಾದಂಥ ವಸ್ತು ಆಗಿರುವಂಥದ್ದು ಮತ್ತು ಎಲ್ಲರಿಗೂ ಅದು ಉಪಯೋಗಕ್ಕೆ ಬರುವಂಥ ವಸ್ತು ಆಗಿರುವಂಥದ್ದು ಮಕ್ಕಳೇ. इस कविता के कवि है सियाराम शरण गुप्त जी. इनका जन्म 4 सितंबर 1895 मध्य प्रदेश के झांसी के चिरगांव में हुआ. ಅವರ ಜನನ ಮಧ್ಯಪ್ರದೇಶದ ಝಾನ್ಸಿಯ ಚಿರಗಾಂವಲ್ಲಿ 4 ಸೆಪ್ಟೆಂಬರ್ 1895 ಆಯಿತು. वे गुजराती, हिंदी, अंग्रेजी तथा उर्दू भाषा भी सीखे हैं. इनकी मृत्यु 29 मार्च 1963 को हुई. ಅಂದರೆ ಅವರ ಮರಣ 29 ಮಾರ್ಚ್ 1963 ಆಯಿತು. इनके माताजी है कौशल्या भाई, पिता है सेठ रामचरण कनकने. इनके अग्रज मैथिली शरण गुप्त जी रहे हैं. 1929 में महात्मा गांधी के संपर्क में आकर वद्रा में रहे. 1929ರಲ್ಲಿ ಮಹಾತ್ಮ ಗಾಂಧೀಜಿಯವರ ಸಂಪರ್ಕದಲ್ಲಿ ಅವರು ವದ್ರಾ ಅನ್ನುವಂಥ ಸ್ಥಳದಲ್ಲಿ ಇರಕ್ಕೆ ಶುರು ಮಾಡಿದ್ರು. इनकी प्रमुख रचनाएं हैं मौर्य विजय, अनाथ, विषाद, आद्रा, आत्मोत्सर्ग, मृण्मयी, बापू, नकुल आदि. ये सभी इनके रचनाएं हैं. दीर्घकालीन साहित्य सेवा के लिए उन्हें नागरी प्रचारिणी सभा वाराणसी द्वारा ಸುಧಾಕರ್ ಪದಕ್ ಪ್ರದಾನ किया गया है. ಅಂದರೆ ಅವರು ಬಹಳ ದಿನಗಳ ಕಾಲ ಸಾಹಿತ್ಯ ಸೇವೆಯಲ್ಲಿ ಇರೋದ್ರಿಂದ ನಾಗರಿ ಪ್ರಚಾರಿಣಿ ಸಭೆಯಿಂದ ವಾರಾಣಸಿಯ ಮೂಲಕ ಅವರಿಗೆ ಸುಧಾಕರ್ ಪದಕ ಅಂತ ಹೇಳಿ ಪ್ರಶಸ್ತಿಯನ್ನು ಪ್ರದಾನ ಕೊಡಲಾಯಿತು. अब इस पद्य को मैं अभी थोड़ा गाकर आपको सुनाऊंगी ताकि आपको सीखने में, याद रखने में आसानी हो बच्चों. ठीक है. अभी उद्योगी को कहाँ नहीं सुसमय मिल जाता, समय नष्ट कर कहीं सौख्य कोई भी पाता, कोई भी पाता. आलस ही यह करा रहा है सभी बहाने, जो करना है करो अभी कल हो क्या जाने, कल हो क्या जाने. पा सकते फिर नहीं कभी तुम इसको खो के, चाहो तुम क्यों नहीं चक्रवर्ती भी हो के, चक्रवर्ती भी हो के. कर सकता कब कौन द्रव्य है इसकी समता, फिर भी तुमको नहीं जरा है इसकी चिंता, इसकी चिंता. समय ईश का दिया हुआ अति अनुपम धन है, यही समय ही अहो तुम्हारा शुभ जीवन है, शुभ जीवन है. तुच्छ कभी तुम नहीं एक पल को भी जानो, पल पल से ही बना हुआ जीवन को मानो, जीवन को मानो. करना है जो काम उसी में चित्त लगा दो, आत्मा पर विश्वास करो संदेह भगा दो, संदेह भगा दो. ऐसा सुसमय भला और कब तुम पाओगे, खोकर पीछे इसे सर्वथा पछताओगे,
पछताओगे। ठीक है बच्चों, आप इसी तरह गा कर सीखेंगे तो आपको याद रखने में आसानी होगी। कुछ यहाँ पर नए शब्द है बच्चों, मैं अभी इन शब्दों को समझाती हूँ। उद्योगी का मतलब होता है ಪರಿಶ್ರಮಿ मेहनती। ಉದ್ಯೋಗಿ ಅಂದ್ರೇನು? ಕಷ್ಟಪಟ್ಟು ಕೆಲಸ ಮಾಡೋರು, ಪರಿಶ್ರಮ ಪಡೋರು ಅಂತ ಹೇಳುವಂಥದ್ದಾಗತ್ತೆ. ಸೌಖ್ಯ ಅಂದರೆ ಸುಖ, ಆಲಸ್ ಅಂದರೆ ಆಲಸ್ಯ, ಕಾಮಚೋರಿ, ಕನ್ನಡದಲ್ಲಿ ನಾವು ಇದನ್ನ ಸೋಮಾರಿತನ ಅಂತ ಹೇಳ್ಬೋದು. ಓಕೆ, ಲೇಜಿನೆಸ್ ಅಂತ ಕೂಡ ನಾವು ಇಂಗ್ಲೀಷಲ್ಲಿ ಇದನ್ನ ಕರಿತೀವಿ. ದೆನ್ ಬಹಾನ, ಇಸ್ಕಾ ಮತ್ಲಬ್ ಹೇ ಬಾತ್ ಟಾಲ್ನಾ ಅಥವಾ ತಳ್ಳಿ ಹಾಕೋದು ಅಂತ ಆಗತ್ತೆ. ದ್ರವ್ಯ का मतलब होता है यहाँ पर धन, ಸಂಪತ್ತು, ಕುಚ್ ಭಿ ಹೋ. ಓಕೆ, ಧನ್ ಅಂತ ಹೇಳಿ ಅಂತ ಆಗುತ್ತೆ. ಅನುಪಮ ಅಂದರೆ ಅನೋಖ, ಯೂನಿಕ್ ಅಂತ ಹೇಳಿ ಇದರ ಅರ್ಥ ಆಗತ್ತೆ. तुच्छ का मतलब होता है छोटा, क्षुद्र, अल्प. पल का मतलब होता है क्षण या निमिष. चित्त का मतलब होता है मन. विश्वास ಅಂದರೆ ಭರೋಸಾ ಯಾ ವಿಶ್ವಾಸ್. ಖೋನಾ, ಗವಾನ ಅಥವಾ ನಾವು ಕನ್ನಡದಲ್ಲಿ ಕಳೆದುಕೊಳ್ಳೋದು ಅಂತ ಹೇಳ್ತೀವಿ. ಸರ್ವದಾ, ಸದಾ, ಹಮೇಶ, ಯಾವಾಗಲೂ ಅಂತ ಹೇಳಿ ಇದು ಅರ್ಥ ಕೊಡತ್ತೆ ಮಕ್ಕಳೇ. ಈಗ ಎರಡೆರಡೇ ಲೈನು ಹೇಳ್ತಾ ನಾನು ನಿಮಗೆ ಇದನ್ನು ಅರ್ಥ ಮಾಡಿಸ್ತಾ ಹೋಗ್ತೀನಿ, ಮಧ್ಯೆ ಮಧ್ಯೆ ಕೆಲವೊಂದು ಚಿಕ್ಕ ಕಥೆಗಳನ್ನು ಹೇಳ್ತಾ. उद्योगी को कहाँ नहीं सुसमय मिल जाता, समय नष्ट कर कहीं सौख्य खोई भी पाता. ನೋಡ್ರಿ, ಉದ್ಯೋಗಿ ಕೋ ಕಹಾ ನಹಿ ಸುಸಮಯ ಮಿಲ್ ಜಾತಾ. ಉದ್ಯೋಗಿ ಅಂದರೆ ಯಾರಿಲ್ಲಿ? ಪರಿಶ್ರಮ ಪಟ್ಟು ಕಷ್ಟಪಟ್ಟು ಕೆಲಸ ಮಾಡೋರು, ಹೌದು ತಾನೆ? ಉದ್ಯೋಗಿ ಕೋ ಕಹಾ ನಹಿ ಸುಸಮಯ ಮಿಲ್ ಜಾತಾ. ಎಲ್ಲಿ ಅವರಿಗೆ ಒಂದು ಸುಸಮಯಕ ಮತ್ಲಬ್ ಹೋತಾ ಹೈ ಜೋ ಒಳ್ಳೆ ಒಂದು ಸಮಯ ಅಲ್ಲಿ ಸಿಗತ್ತೋ. ಸಮಯ ನಷ್ಟ ಕರ್ ಕಹಿ ಸೌಖ್ಯ ಕೋಯಿ ಬಿ ಪಾತ. ಸಮಯ ನಷ್ಟ ಮಾಡಿ ಯಾರಾದರೂ ಒಂದು ಸುಖ ಕಂಡಿದ್ದು ಜೀವನದಲ್ಲಿ ಇದೆಯಾ? ಈಗ ನಮಗೆ ಸಮಯ ಸಿಕ್ಕಿದೆ ಅಂದರೆ ನಾವು ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಮಕ್ಕಳೇ, ಇಲ್ಲ ಅಂದರೆ ನಮಗೆ ಸುಖ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈ ಎರಡು ಲೈನ್ಗಳ ಜೊತೆಗೆ ನಾನಿಲ್ಲಿ ಕೆಲವೊಂದಷ್ಟು ಇನ್ಸೆಕ್ಟ್ಸ್ ಇದೆ, ಡಕ್ಸ್ ಇದೆ, ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ, ಹೌದಾ? ಇದು ಏನಂತ ಅರ್ಥ ಕೊಡುತ್ತೆ ಅಂತ ಹೇಳಿದ್ರೆ, ಈಗ ಬೌರಾ ಹೋ, ಹನಿ ಬಿ ಹೋ या आपकी तितली हो, ये क्या करते हैं? फूल के आगे पीछे घूमते रहते हैं, आपने देखा है. ಅದು ಹೂವಿನ ಸುತ್ತ ತಿರುಗಾಡ್ತಾ ಇರುತ್ತೆ. ಯಾಕೆ? ಆ ಹೂವಿನಲ್ಲಿರುವಂಥ ಮಕರಂದವನ್ನು ತಗೊಂಡು ತನ್ನ ಆಹಾರವನ್ನು ತಯಾರಿಸ್ಕೊಳ್ಳೋಕ್ಕೆ. ಹೋಗಲಿ ಬಿಡು, ನಾನು ಎಲ್ಲಿ ಹೋಗಲಿ, ನನಗೆ ರೆಕ್ಕೆ ನೋವುತ್ತೆ, ಕಾಲು ನೋವುತ್ತೆ, ಆಗಲ್ಲ ಅಂತ ಅದು ಕೂತ್ಕೊಂಡ್ರೆ ಅದು ಮಾಡಲಿಕ್ಕೆ, ಅದು ಆಹಾರ ತಯಾರಿಸ್ಕೊಳ್ಳೋಕ್ಕೆ ಸಾಧ್ಯನಾ? ಇಲ್ಲ, ಹೌದು ತಾನೆ? ಇಲ್ಲಿ ನೀವು ಒಳ್ಳೆ ಒಂದು ಪೋಯಮ್, ಇಂಗ್ಲೀಷ್ ಪೋಯಮನ್ನು ನೀವು 5th 6th ಕಲ್ತಿರ್ತೀರಾ. ಬಿಸಿ ಬಿ ಅಂತ ಹೇಳಿ ಇತ್ತು. ಅದು ಬಿಸಿ ಬಿ ನೋಡ್ರಿ, ಯಾರು ಕಷ್ಟಪಟ್ಟು ಯಾವಾಗಲೂ ಕೆಲಸ ಮಾಡ್ತಿರ್ತಾರೋ ಅವ್ರಿಗೆ ನಾವು ಬಿ ಅಂದರೆ ಹನಿ ಬಿ, ಜೇನುನೊಣಕ್ಕೆ ಅವರನ್ನು ಹೋಲಿಸ್ತೀವಿ. ಯಾಕಂದರೆ ಅದು ಕೂಡ ಹಾಗೇನೆ, ದಿನದ 24 ತಾಸು ಕೂಡ ಅದೇನು ಮಾಡ್ತಾ ಇರುತ್ತೆ? ತನ್ನ ಕೆಲಸ ಮಾಡ್ತಾನೆ ಇರುತ್ತೆ. ಹೂವಿನ ಮಕರಂದ ತರೋದು, ಅದನ್ನು ಒಂದು ಗೂಡಲ್ಲಿ ಹಾಕಿ ಅದಕ್ಕೆ ಬೇಕಾದಂಥ ವಿಟಾಮಿನ್ಸ್ ಎಲ್ಲ ಸೇರಿಸಿ ಒಟ್ಟು 24 ತಾಸು ಅದು ಕೆಲಸ ಮಾಡ್ತಾನೆ ಇರುತ್ತೆ. ಅಂದಾಗ ಸಿಹಿಯಾದಂಥ ಜೇನುತುಪ್ಪ ಅದು ನಮಗೂ ಕೊಡೋಕ್ಕೆ ಸಾಧ್ಯ. ಅದು ಆ್ಯಕ್ಚುಲಿ ತನ್ನ ಆಹಾರಕ್ಕಾಗಿ ಮಾಡ್ಕೊಂಡದ್ದನ್ನು ಮನುಷ್ಯ ತಾನು ಕೂಡ ಅದನ್ನು ಸವಿತಾನೆ. ಅದೇ ರೀತಿ ಡಕ್ಸನ್ನು ನೋಡ್ತಾ ಇರ್ತೀರ, ನೀರಿನ ಕೆಳಗಡೆ ಅದರ ಕಾಲುಗಳು ಏನಿರುತ್ತೆ, ಆ ಒಂದು ಪಾದ ಅದು ಕಂಟಿನ್ಯೂಸ್ ಆಗಿ ಪೆಡ್ಲಿಂಗ್ ಮಾಡ್ತಾನೆ ಇರುತ್ತೆ. ಅಂದರೆ ತಾನೇ ಅದು ನೀರಿನಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಉದ್ಯೋಗಿ ಯಾರು ಪರಿಶ್ರಮ ಪಡ್ತಾರೋ ಅವರಿಗೆ ಸಮಯ ಸಿಕ್ಕಾಗ ಅವರದನ್ನು ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ತಾರೆ. ಇಲ್ಲ ಅಂದರೆ ನಷ್ಟ ಮಾಡಿದ್ರೆ ಯಾರು ಸುಖ ಪಡಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ಆಲಸಿ ಯಹ ಕರಾ ಹೈ ಸಬಿ ಬಹಾನೆ, ಜೋ ಕರ್ನಾ ಹೈ ಕರೋ ಅಭಿ ಕಲ್ ಹೋ ಕ್ಯಾ ಜಾನೆ. ನೋಡ್ರಿ, ಆಲಸ್, ಲೇಜಿನೆಸ್, ಯಾರು ತುಂಬ ಲೇಜಿಗಳಿರ್ತಾರೋ, ಸೋಮಾರಿಗಳಿರ್ತಾರೋ ಅವರೇ ತಾನೇ ಎಲ್ಲ ಬಹಾನ ಅಂದ್ರೇನು? ನೆಪ ಹೇಳೋದು. ನಮ್ಮ ಕಬೀರ್ ದಾಸ್ ಅವರು ಅವರು ಹೇಳಿದ ಪ್ರಕಾರ ಅವ್ರು ಏನು ಹೇಳಿದಾರಂದರೆ, ಕಲ್ ಕರೆ ಸೋ ಆಜ್ ಕರೆ ಸೋ ಅಬ್, ಪಲ್ ಮೇ ಪರಲೈ ಹೋಯೇಗಾ ಬಹುರಿ ಕರೇಗಾ ಕಬ್. ಅಂದರೆ ಈಗ ನಾಳೆ ಮಾಡೋ ಕೆಲಸನ ನಾವು ಇವತ್ತೇ ಮಾಡಬೇಕು, ಇವತ್ತು ಮಾಡೋದನ್ನು ಈಗಲೇ ಮಾಡಬೇಕು. ಅಕಸ್ಮಾತ್ ಒಂದು ಕ್ಷಣಭರದಲ್ಲಿ ಏನಾದರೂ ಪ್ರಳಯ ಅಂತ ಆಗಿಬಿಟ್ರೆ ಆ ಕೆಲಸ ಯಾವಾಗ ಮಾಡೋಕ್ಕಾಗತ್ತೆ? ಆಗಲ್ಲ. ಅಟ್ಲೀಸ್ಟ್ ನೀವು ಮಾಡಿದರೆ ಆ ಕೆಲಸನ, ಓಕೆ ನಾನು ಸಾಯ್ತಾ ಇದ್ರೂ ಪರವಾಗಿಲ್ಲ, ನನಗೆ ಏನೇ ನಷ್ಟ ಆದರೂ ಪರವಾಗಿಲ್ಲ, ನಾನು ಮಾಡೋ ಕೆಲಸನಾದರೂ ಮಾಡಿದ್ದೀನಿ ಅನ್ನೋವಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮಗಿರತ್ತೆ, ಹೌದು ತಾನೇ ಮಕ್ಕಳೇ? ಅದೇ ರೀತಿಯಲ್ಲಿ ಇಲ್ಲಿ ನೋಡ್ರಿ,
ನಮ್ಮ ಮಹಾತ್ಮ ಗಾಂಧೀಜಿಯವರ ಅನುಯಾಯಿ ಆದಂಥ ವಿನೋಬಾ ಭಾವೆಯವರು ಏನು ಹೇಳಿದಾರಂದರೆ, ಅಗರ್ ಕಿಸಿ ಕೋ ನೀಂದ್ ಆಯೆ ತೋ ಸೋ ಜಾಯೆ, इस पर मैं कुछ नहीं कहूँगा, मगर जागे रहने पर एक क्षण को भी व्यर्थ नहीं जाने देना चाहिए. ಅವ್ರು ಏನು ಹೇಳ್ತಾರಂದರೆ, ಯಾರಿಗಾದ್ರೂ ನಿದ್ದೆ ಬಂದಿದೆ ಅಂದರೆ ನಿದ್ದೆ ಮಾಡಲಿ ಅವರು, ಹೌದಾ? ಆದರೆ ಎಚ್ಚರ ಇದ್ದುಕೊಂಡು ಈ ಸಮಯವನ್ನು ನಷ್ಟ ಮಾಡ್ತಾರಲ್ಲ ಅದು ಮಾತ್ರ ತುಂಬ ಒಳ್ಳೆಯದಲ್ಲ, ತುಂಬಾ ಕೆಟ್ಟದ್ದದು ಅಂತ ಹೇಳಿ ಅವರು ಹೇಳ್ತಾರೆ. ಸೊ ನಾವು ಯಾವತ್ತೂ ಸಮಯನ ಇಲ್ಲಿ ನಷ್ಟ ಮಾಡಬಾರ್ದು. ಇಲ್ಲಿಂದು ಸೈಕಲ್ ಚಿತ್ರನ ತೋರಿಸ್ತಾ ಇದ್ದೀನಿ ನಿಮಗೆ. ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನೀವು ಸೈಕಲನ್ನು ನಿಮ್ಮ ಹತ್ರ ಒಂದು ನಾರ್ಮಲ್ ಸೈಕಲ್ ಇರುತ್ತೆ, ಸ್ಕೂಲ್ಗೆ ಹೋಗ್ತಾ ಬರ್ತಾ ಇರ್ತೀರಾ. ಸೊ ನಿಮ್ಮ ಫ್ರೆಂಡ್ ಒಬ್ಬನು ಹೊಸದಾಗಿ ಗೇರ್ ಸೈಕಲನ್ನು ಸ್ಕೂಲಿಗೆ ತೊಗೊಂಡು ಬರ್ತಾನೆ. ಸೊ ನಿಮಗೆ ತುಂಬಾ ಖುಷಿಯಾಗತ್ತೆ, ಅಯ್ಯೋ ನನ್ನ ಹತ್ರನೂ ಇದ್ದರೆ ಆಗ್ತಿತ್ತಲ್ಲ. ಸೊ ಏನೋ ಒಂದು ನಿಮ್ಮ ಒಂದು ಮನಸ್ಸಲ್ಲಿರೋ ಫೀಲಿಂಗನ್ನು ಅರ್ಥ ಮಾಡಿಕೊಂಡು, ಅಥವಾ ಹೊಸ ಸೈಕಲ್ ತಂದಿದ್ದೀನಿ ನನ್ನ ಗೆಳೆಯನು ಹೊಡಿಲಿ ಅದನ್ನ ಅಂತ ಅಂದ್ಕೊಂಡು ಅವನೇನು ಹೇಳ್ತಾನೆ, ಏನೋ ಸೈಕಲ್ ಹೊಡಿತೀಯಾ ಅಂತ ಕೇಳಿದಾಗ ನೀವು ಇಮಿಡಿಯೇಟಿಗೆ ಬೇಡ ಬೇಡ ಈಗೇನು ಬೇಡ ನಾನು 1 ತಾಸು ಬಿಟ್ಟು ಹೊಡಿತೀನಿ ಅಂತ ಹೇಳ್ತೀರಾ? ಇಲ್ಲ, ವಿತೌಟ್ ವೇಸ್ಟಿಂಗ್ ಆಫ್ ಟೈಮ್ ನೀವೇನು ಮಾಡ್ತೀರಾ, ಆ ಸೈಕಲನ್ನು ತಗೊಂಡು ಒಂದು ರೌಂಡು ಹೊಡೆದು ಬರ್ತೀರಾ, ಹೌದು ತಾನೆ? ಅಂಥದ್ದು ಪ್ರತಿಯೊಂದು ವಿಷಯದಲ್ಲೂ ಕಲಿಕೆಯಲ್ಲಾಗಿರ್ಬೋದು, ಯಾವುದೋ ಒಂದು ಕೆಲಸ ಆಗಿರ್ಬೋದು, ಅದನ್ನು ನಾವು ಸಮಯ ನಷ್ಟ ಮಾಡೋದನ್ನೇ ನಾಳೆ 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 ಅಂತ ನೆಪ ಹೇಳಿ ತಳ್ಳು ಹಾಕದೇನೆ ಈಗಿನ ಕೆಲಸ ಹೀಗೆ ಮಾಡಿದ್ರೆ ತುಂಬ ಉತ್ತಮ ಅಂತ ಹೇಳಿ ಅವರು ಕವಿ ಹೇಳ್ತಾ ಇದ್ದಾರೆ. पा सकते फिर नहीं कभी तुम इसको खोके, चाहो तुम क्यों नहीं चक्रवर्ती भी होके. ನೋಡ್ರಿ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಪಾ ಸಕತೆ ಫಿರ್ ನಹಿ ಕಬಿ ತುಮ್ ಇಸ್ಕೋ ಕೋಕೆ. ನೋಡ್ರಿ, ನೀವು ಅಕಸ್ಮಾತ್ ಈ ಒಂದು ಸಮಯವನ್ನು ಕಳ್ಕೊಂಡ್ಬಿಟ್ರೆ, ಈಗ ನಿನ್ನೆ ಸಮಯ ಇವತ್ತೇನಾದರೂ ಬರಲಿಕ್ಕೆ ಸಾಧ್ಯ ಇದೆಯಾ? ಬೆಳಿಗ್ಗೆ ಸಮಯ ಮತ್ತೀಗೇನಾದರೂ ಬರ್ತದಾ? ಇಲ್ಲ. ಸಮಯ ನಷ್ಟ ಆಗಿದ್ದು ಹೋಗಿದ್ದು ಹೋಗೇ ಬಿಡತ್ತೆ, ಅದನ್ನು ಯಾವಾಗಲೂ ನಾವು ವಾಪಸ್ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಚಾಹೋ ತುಮ್ ಕ್ಯೂ ನಹಿ ಚಕ್ರವರ್ತಿ ಬಿ ಹೋಕೆ, ನೀನು ರಾಜ ಆಗಿದ್ರೂ ಕೂಡ ನಿನ್ನೆ ದಿನಾನ ಇವತ್ತು ತರಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಸಮಯವನ್ನು ನಾವು ಯಾವತ್ತೂ ನಷ್ಟ ಮಾಡಬಾರ್ದು, ಅದನ್ನು ಕಳ್ಕೊಳ್ಬಾರ್ದು ಅಂತ ಹೇಳುವಂಥದ್ದು. ಕರ್ ಸಕ್ತಾ ಕಬ್ ಕೌನ ದ್ರವ್ಯ ಹೇ ಇಸ್ಕಿ ಸಮತಾ, ಫಿರ್ ಭೀ ತುಮ್ಕೋ ನಹಿ ಜರಾ ಹೇ ಇಸ್ಕಿ ಚಿಂತಾ. ನೋಡ್ರಿ, ಕರ್ ಸಕ್ತಾ ಕಬ್ ಕೌನ ದ್ರವ್ಯ ಹೇ ಇಸ್ಕಿ ಚಿಂತಾ ಅಂದರೆ, ಯಾವುದಾದ್ರೂ ಸಂಪತ್ತಿಗೆ ಭೂಮಿ, ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ ಎಲ್ಲ ಇರುತ್ತೆ, ಅದೆಲ್ಲದಕ್ಕೂ ಈ ಸಮಯವನ್ನು ನಾವು ಹೋಲಿಸೋಕ್ಕಾಗತ್ತಾ? ಅದ್ರ ಸಮತಾಕ ಮತ್ಲ ಸಮ ಮಾಡೋದು, ಈಕ್ವಲ್ ಮಾಡೋದು, ಸರಿಸಮ ಮಾಡೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಆದರೂ ಕೂಡ ಫಿರ್ ಬಿ ತುಮ್ಕೋ ನಹಿ ಜರಾ ಹೇ ಇಸ್ಕಿ ಚಿಂತಾ, ಆದರೂ ಕೂಡ ನಿನಗಿದ್ರ ಚಿಂತೆನೇ ಇಲ್ಲ ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿ ಒಂದು ತಕ್ಕಡಿಯ ಚಿತ್ರವನ್ನು ತೋರಿಸಿದ್ದಾರೆ. ಒಂದು ಕಡೆ ಕ್ಲಾಕ್ ಇದೆ, ಇನ್ನೊಂದು ಕಡೆ ನಿಮ್ಮ ಸಂಪತ್ತು ಇದೆ. ಇದೆರಡೂ ಕೂಡ ಇಲ್ಲಿ ಬ್ಯಾಲೆನ್ಸ್ ಆಗಿದೆ. ಆದರೂ ನೋಡ್ರಿ, ಇದು ಯಾವ ರೀತಿ ಅಂತ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ಅಂದರೆ, ಟು ರಿಯಲೈಸ್ ದ ವ್ಯಾಲ್ಯೂ ಆಫ್ 1 minute ಆಸ್ಕ್ ಅ ಪರ್ಸನ್ ಹೂ ಮಿಸ್ಡ್ ದ ಟ್ರೈನ್ ಅಂತ ಕೇಳಿದ್ದಾರೆ. ಅಂದರೆ 1 ನಿಮಿಷವಾದ ವ್ಯಾಲ್ಯೂವನ್ನು, ಅದರ ಒಂದು ಮೌಲ್ಯವನ್ನು ನೀವು ತಿಳ್ಕೊಳ್ಬೇಕಂದ್ರೆ, ಯಾವುದಾದ್ರೂ 1 ನಿಮಿಷದಲ್ಲಿ ಒಬ್ಬ ವ್ಯಕ್ತಿ ಟ್ರೈನನ್ನು ಕಳ್ಕೊತಾನಲ್ಲ, ಆ ಮನುಷ್ಯನನ್ನು ಕೇಳಿದ್ರೆ ನಿಮಗೆ ಗೊತ್ತಾಗತ್ತೆ ಇದು. ಟು ರಿಯಲೈಸ್ ದ ವ್ಯಾಲ್ಯೂ ಆಫ್ 1 second ಆಸ್ಕ್ ಅ ಪರ್ಸನ್ ಹೂ ಜಸ್ಟ್ ಅವಾಯ್ಡೆಡ್ ಅನ್ ಆಕ್ಸಿಡೆಂಟ್. ನೋಡ್ರಿ, ನೀವು 1 ಸೆಕೆಂಡಿನ ಒಂದು ವ್ಯಾಲ್ಯೂವನ್ನು ತಿಳ್ಕೊಬೇಕಂದ್ರೆ, ಅದರ ಇಂಪಾರ್ಟೆನ್ಸನ್ನು ತಿಳ್ಕೊಬೇಕಂದ್ರೆ, ಒಬ್ಬ ವ್ಯಕ್ತಿ ಒಂದು ಆಕ್ಸಿಡೆಂಟಿನ 1 ಸೆಕೆಂಡಲ್ಲಿ ಆಗೋದನ್ನು ತಪ್ಪಿಸ್ಕೊಂಡಿರ್ತಾನಲ್ಲ, ಆ ವ್ಯಕ್ತಿಯನ್ನು ಕೇಳ್ರಿ ಅಂತ ಹೇಳ್ತಾ ಇದ್ದಾರೆ. ಟು ರಿಯಲೈಸ್ ದ ವ್ಯಾಲ್ಯೂ ಆಫ್ 1 million second 1 millisecond ಆಸ್ಕ್ ಅ ಪರ್ಸನ್ ಹೂ ವನ್ ಅ ಸಿಲ್ವರ್ ಮೆಡಲ್ ಇನ್ ದ ಒಲಿಂಪಿಕ್ಸ್. ನೋಡ್ರಿ, ಒಬ್ಬ ಒಲಿಂಪಿಕ್ಸಲ್ಲಿ ಸಿಲ್ವರ್ ಮೆಡಲನ್ನು ಪಡೆದಿರ್ತಾನೆ, ಆದರೂ ಕೂಡ 1 ಮಿಲಿ ಸೆಕೆಂಡ್ಗಳಲ್ಲಿ ಅವನೇನ ಮಾಡ್ಕೊಂಡಿರ್ತಾನೆ, ತನ್ನ ಗೋಲ್ಡ್ ಮೆಡಲನ್ನು ಕಳ್ಕೊಂಡಿರ್ತಾನೆ. ನೋಡ್ರಿ, ಆ ಮಿಲಿ ಸೆಕೆಂಡ್ ಕೂಡ ಇಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ತಿಳ್ಕೊಳ್ಳುವಂಥದ್ದು ಮಕ್ಕಳೇ. ಸೊ ಸಮಯವನ್ನು ನಾವು ಯಾವುದಕ್ಕೂ ಹೋಲ್ಸೋಕ್ಕೂ ಆಗಲ್ಲ, ಅದಕ್ಕೋಸ್ಕರ ಅದಕ್ಕೆ ಯಾವುದನ್ನು ಈಕ್ವಲ್ ಮಾಡೋಕ್ಕೂ ಆಗಲ್ಲ. ನಾವೇನು ಮಾಡಬೇಕು, ಸಮಯವನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಬೇಕು ಮಕ್ಕಳೇ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ, ಸಮಯ ಈಶ್ ಕಾ ದಿಯಾ ಹುವಾ ಅತಿ ಅನುಪಮ್ ಧನ್ ಹೈ, ಯಹಿ ಸಮಯ ಹಿ ಅಹೋ ತುಮ್ಹಾರಾ ಶುಭ ಜೀವನ್ ಹೈ. ನೋಡ್ರಿ, ಇಲ್ಲೇನು ಹೇಳ್ತಾ ಇದ್ದಾರೆ, ಈ ಸಮಯ ಅನ್ನೋದು ಈಶ್ವರ ಕೊಟ್ಟಂತ, ನಮಗೆಲ್ಲ ಬಹಳಷ್ಟನ್ನು ಕೊಟ್ಟಿದ್ದಾನೆ ಈಶ್ವರ. ಸಿರಿ ಸಂಪತ್ತು, ನಿಸರ್ಗ ಆಗಿರ್ಬೋದು, ನೇಚರ್
ಎಲ್ಲ ಒಂದು ಅಟ್ಮಾಸ್ಫಿಯರ್, ವಾತಾವರಣ, ಒಳ್ಳೆ ವಾತಾವರಣ, ಗಾಳಿ ಬೆಳಕು ಎಲ್ಲನೂ ಕೊಟ್ಟಿದ್ದಾನೆ. ಅದ್ರ ಜೊತೆಗೆ ಈ ಒಂದು ಸಮಯ ಅನ್ನೋದನ್ನು ಕೊಟ್ಟಿದ್ದಾನೆ. ಅದು ತುಂಬ ಅನುಪಮವಾದಂಥ ಒಂದು ಧನ. ಅದನ್ನು ಯಾವ ಸಂಪತ್ತಿಗೂ ಕೂಡ ಇಲ್ಲಿ ಹೋಲ್ಸಕ್ಕಾಗಲ್ಲ. ಯಹಿ ಸಮಯ ಹಿ ಅಹೋ ತುಮ್ಹಾರ ಶುಭ ಜೀವನ್ ಹೇ, ನಿನ್ನ ಒಂದು ಶುಭ ಜೀವನಕ್ಕೆ ಇದೇ ಸಮಯ ಇರೋದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮಕ್ಕಳೇ ನೋಡ್ರಿ, ಅಬ್ರಹಂ ಲಿಂಕನ್ ಅವರು ಒಂದು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಗಿವ್ ಮಿ ಆ 6 hours ಟು ಚಾಪ್ ಡೌನ್ ಅ ಟ್ರೀ ಆ್ಯಂಡ್ ಐ ವಿಲ್ ಸ್ಪೆಂಡ್ ದ ಫಸ್ಟ್ 4 hours ಶಾರ್ಪನಿಂಗ್ ದ ಆಕ್ಸ್ ಅಂತ ಹೇಳಿದ್ದಾರೆ. ಅವ್ರೇನು ಹೇಳಿದ್ದಾರೆ, ನನಗೆ ನೀವು ಒಂದು ಟ್ರೀಯನ್ನು, ಒಂದು ಮರವನ್ನು ಕಡಿಲಿಕ್ಕೆ 6 ತಾಸುಗಳನ್ನು ಕೊಟ್ಟರೆ, ನಾನು ಅದರಲ್ಲಿ 4 ತಾಸುಗಳನ್ನು ನನ್ನ ಆ್ಯಕ್ಸ್ ಅಂದ್ರೇನು, ಕೊಡಲಿಯನ್ನು ಮೊನಚು ಮಾಡಲಿಕ್ಕೇ ನಾನು ಏನು ಮಾಡ್ತೀನಿ, ಟೈಮನ್ನು ಸ್ಪೆಂಡ್ ಮಾಡ್ತೀನಿ, ಒಳ್ಳೆ ತಯಾರಿಯನ್ನು ಮಾಡ್ಕೋತೀನಿ. ಅಂದರೆ ಮುಂದೆ 2 ತಾಸುಗಳಲ್ಲಿ ಆ ಒಂದು ಮರನ ಕಡಿದು ಹಾಕ್ಬೋದು ಅಂತ ಹೇಳ್ತಾರೆ. ಅಂದರೆ ಮಕ್ಕಳೇ, ಯಾವುದೇ ಒಂದು ಪರೀಕ್ಷೆ ಆಗಿರ್ಬೋದು, ಯಾವುದೋ ಒಂದು ಕಾರ್ಯಕ್ರಮ ಆಗಿರ್ಬೋದು, ಅದು ಒಳ್ಳೆ ರೀತಿಯಲ್ಲಿ ಸಾಗಿ ಬರಬೇಕಂದ್ರೆ ನಾವೇನು ಮಾಡ್ಕೊಳ್ಬೇಕು, ಒಳ್ಳೆ ರೀತಿಯಲ್ಲಿ ಪ್ರಿಪೇರ್ ಆಗಬೇಕು, ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ಅಂದ್ರೆ ಮಾತ್ರ ಏನಾಗುತ್ತೆ, ಆ ವರ್ಕ್ ತುಂಬಾ ಒಳ್ಳೆಯದಾಗಲಿಕ್ಕೆ ಇಲ್ಲಿ ಸಾಧ್ಯ ಆಗತ್ತೆ ಅಂತ ಹೇಳುವಂಥದ್ದು ಮಕ್ಕಳೇ. ಓಕೆನಾ? ನೆಕ್ಸ್ಟ್ ಇಲ್ಲಿ, ತುಚ್ಚ ಕಭಿ ತುಮ್ ನಹಿ ಏಕ್ ಪಲ್ ಕೋ ಭಿ ಜಾನೋ, ಪಲ್ ಪಲ್ ಸೆ ಹಿ ಬನಾ ಹುವಾ ಜೀವನ್ ಕೋ ಮಾನೋ. ನೋಡ್ರಿ, ಅವ್ರು ಏನು ಹೇಳ್ತಾ ಇದ್ದಾರೆ, ತುಚ್ಚ ಕಭಿ ತುಮ್ ನಹಿ ಏಕ್ ಪಲ್ ಕೋ ಭಿ ಜಾನೋ, ಒಂದು ಕ್ಷಣನೂ ನೀನು ತುಚ್ಚ ಅಂತ ತಿಳ್ಕೊಬೇಡ. 1 ನಿಮಿಷ ಬಿಟ್ಟು ಮಾಡಿದ್ರಾಯ್ತು, 1 ಸೆಕೆಂಡ, ಆಯ್ತಾಯ್ತು ಇರಲಿ ಬಿಡು, ಏನಾಯ್ತು 5 ನಿಮಿಷನ ಅಂತ ಹೇಳಿ ಆ ಒಂದು ಸಮಯವನ್ನು ನೀನು ಯಾವತ್ತು ತುಚ್ಚ ಅಂದರೆ ಕಡಿಮೆ ಅಂತ ತಿಳ್ಕೊಬೇಡ. ಪಲ್ ಪಲ್ ಸೆ ಹಿ ಬನಾ ಹುವಾ ಜೀವನ್ ಕೋ ಮಾನೋ, ಈ ಒಂದು ಜೀವನ ಆಗಿರೋದೇ ಆ ಒಂದು ಪಲ್ ಕ ಮತ್ಲಬ್ ಹೋತಾ ಹೈ ಕ್ಯಾ, ಕ್ಷಣ. ಆ ಒಂದು ಕ್ಷಣದಿಂದನೇ ನಮ್ಮ ಜೀವನ ಆಗಿರುವಂತಹದ್ದು ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ, ನೋಡ್ರಿ, ಕ್ಲಾಕ್ಸ್ ಇದೆ ಮತ್ತು ಜೀವನದ ಒಂದು ಚಿತ್ರ ಇದೆ. ಇದನ್ನು ನೋಡಿದ್ರೆ ನಿಮ್ಗಿಲ್ಲಿ ಅರ್ಥ ಆಗತ್ತೆ. ಸೊ ಪ್ರತಿಯೊಬ್ಬರ ಜೀವನದಲ್ಲಿ ಈ ಒಂದು ಸಮಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳೇ. ಕರ್ನಾ ಹೇ ಜೋ ಕಾಮ್ ಉಸಿ ಮೇ ಚಿತ್ ಲಗಾ ದೋ, ಆತ್ಮ ಪರ್ ವಿಶ್ವಾಸ ಕರೋ ಸಂದೇಹ ಭಗಾದೋ. ನೋಡ್ರಿ, ಕರ್ನಾ ಹೇ ಜೋ ಕಾಮ್ ಉಸಿ ಮೇ ಚಿತ್ ಲಗಾದೋ, ಯಾವುದೋ ಒಂದು ಕೆಲಸ ಮಾಡಬೇಕಂದ್ರೂ ಕೂಡ ಅದರಲ್ಲಿ ನೀನು ಕಾನ್ಸಂಟ್ರೇಟೆಡ್ ಆಗಿ ನೀ ಆ ಕೆಲಸನ ಮಾಡಬೇಕು. ಅಂದರೆ ಮನಸ್ಸನ್ನು ಇಟ್ಟು ಆ ಕೆಲಸ ಮಾಡಬೇಕು. ಆತ್ಮ ಪರ್ ವಿಶ್ವಾಸ ಕರೋ ಸಂದೇಹ ಭಗಾದೋ, ಆ ಕೆಲಸ ಎಷ್ಟೇ ಕಷ್ಟ ಆಗಿರ್ಬೋದು, ಮಾಡಲಿಕ್ಕೆ ತುಂಬಾ ಹರ್ಡಲ್ಸ್ ಬರ್ಬೋದು, ಆದರೂ ಕೂಡ ನಿನ್ನಲ್ಲಿರುವಂಥ ಎಲ್ಲ ಸಂದೇಹಗಳನ್ನು ಓಡಿಸ್ಬಿಟ್ಟು ನಿನ್ನ ಆತ್ಮದ ಮೇಲೆ ಕಾನ್ಫಿಡೆನ್ಸ್ ಇಡು, ವಿಶ್ವಾಸವನ್ನು ಇಡು, ನೀನು ಕಾನ್ಫಿಡೆಂಟ್ ಆಗಿರು ಅಂತ ಹೇಳುವಂಥದ್ದು. ನೋಡ್ರಿ, ನಮ್ಮ ಒಂದು ಜವಾಬ್ದಾರಿಗಳನ್ನು, ಜಿಮ್ಮೇದಾರಿಯ ಅಂದ್ರೇನು, ಜವಾಬ್ದಾರಿಗಳನ್ನು ನಾವು ತಿಳ್ಕೊಂಡ್ರೆ ಖಂಡಿತವಾಗಿಯೂ ವಿಶ್ವಾಸದಿಂದ ಆ ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ವಿ ವಿಲ್ ರೀಚ್ ದ ಸಕ್ಸಸ್ ಅಂತ ಹೇಳುವಂಥದ್ದು ಮಕ್ಕಳೇ. ಇಲ್ಲಿ ಒಂದು ಕಾರಿನ ಒಂದು ಚಿತ್ರ ಒಂದು ತೋರಿಸ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಕತೆ ಹೇಳೋದಾದರೆ ನಾ ಏನು ಹೇಳ್ತೀನಿ ಅಂದರೆ, ಒಬ್ಬ ಮಿಲೇನಿಯರ್ ಫ್ರೆಂಡ್ ಇರ್ತಾನೆ, ಅವನ ಹತ್ರ ತುಂಬ ಒಳ್ಳೆಯದೊಂದು ಕಾರ್ ಇರುತ್ತೆ. ಆ ಕಾರಿದ್ದಾಗ ಅವನೇನು ಮಾಡಬೇಕು ಅಂದ್ಕೊಳ್ತಾನಪ್ಪ ಅಂತ ಹೇಳಿದ್ರೆ, ಅವನು ಕಾರ್ ತೊಗೊಂಡು ಬಂದಾಗ ಅವನೊಂದು ಮಿಡಲ್ ಕ್ಲಾಸ್ ಫ್ರೆಂಡ್ ಇರೋನು ಅಲ್ಲಿ ಬಂದುಬಿಟ್ಟು ಅವನೇನು ಹೇಳ್ತಾನೆ, ಇದು ಕಾರ್ ಇದೆಯಲ್ಲ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ನಿಂತ್ಕೊಂಡಾಗ, ನೀನೊಂದು ರೌಂಡ್ ಹೋಗಿ ಬರ್ತೀಯಾ ಅಪ್ಪ ಅಂತ ಕೇಳ್ತಾನೆ. ಇವನಿಗೆ ತುಂಬಾ ಖುಷಿ. ಅಫ್ಕೋರ್ಸ್ ಐ ರನ್ 1 ರೌಂಡ್ ಅಂತ ಹೇಳಿ ಅದನ್ನು ತಗೊಂಡು 1 ರೌಂಡು ಸುತ್ತಿ ಬಂದಾಗ, ಓಕೆ, ನಾನು ಇಮ್ಯಾಜಿನ್ ಮಾಡು, ಈ ಕಾರನ್ನು ನಿನಗೇನೆ ಕೊಟ್ಬಿಟ್ರೆ ನಿನಗೆ ಹೇಗೆ ಅನಿಸುತ್ತೆ ಅಂತ ಕೇಳಿದಾಗ ಅವನೇನು ಹೇಳ್ತಾನೆ ಗೊತ್ತಾ, ನೋಡ್ರಿ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾನೆ ಅವನು ಅಂತ ಹೇಳಿದ್ರೆ, ಅವನ ಆತ್ಮವಿಶ್ವಾಸ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರೆ, ಬೇಡಪ್ಪ, ಇಂಥ ಕಾರುಗಳನ್ನು ನಾನೇ ಇನ್ನೊಬ್ಬರಿಗೆ ಕೊಡುವಂಗೆ ನಾನು ಬೆಳಿಬೇಕು ಅಂತ ಅವನು ಹೇಳ್ತಾನೆ. ನೋಡ್ರಿ, ಎಷ್ಟು ಒಳ್ಳೆ ವಿಚಾರಧಾರೆ ಇದೆ ಇಲ್ಲಿ ಅಲ್ಲ. ಇದನ್ನು ಎಲ್ಲರೂ ತಿಳ್ಕೋಬೇಕು. ಹಿಂಗೆ ಆಗಬೇಕು ಅಂದರೆ ನಿಮ್ಮಲ್ಲಿ ನೀವು ಕಾನ್ಫಿಡೆನ್ಸನ್ನು, ಆತ್ಮವಿಶ್ವಾಸನ ನೀವಿಲ್ಲಿ ಇಟ್ಕೊಳ್ಬೇಕು ಅಂತ ಹೇಳುವಂಥದ್ದು ಮಕ್ಕಳೇ. ನೆಕ್ಸ್ಟ್ ಬಂದುಬಿಟ್ಟು, ಏಸಾ ಸುಸಮಯ ಬಲ ಅವ್ರ ಕಪ್ ತುಮ್ ಪಾವೋಗೆ, ಖೋಕರ್ ಪೀಚೆ ಇಸೆ ಸರ್ವತಾ ಪಚಿತಾವೋಗೆ. ಈ ಒಂದು ಸಮಯ ಅನ್ನುವಂಥದ್ದು ನಿಮಗೆ ಮತ್ತೆ ಯಾವಾಗ ಸಿಗ್ಬೇಕಪ್ಪ, ಹೌದು ತಾನೆ? ಸೊ ಖೋಕರ್ ಪೀಚೆ, ಅದನ್ನು ನೀನು ಕಳೆದುಕೊಂಡೆ ಅಂದರೆ ನೀನು ತುಂಬಾ ಏನು ಮಾಡಬೇಕಾಗತ್ತೆ, ನೋವನ್ನು ಅನುಭವಿಸ್ಬೇಕಾಗತ್ತೆ. ನೋಡ್ರಿ, ಅಬ್ದುಲ್ ಕಲಾಂ ಅವರು ತಮ್ಮ ಜೀವನದಲ್ಲೂ ಕೂಡ ಎಷ್ಟೇ ಕಷ್ಟ ಬಂದರೂ ಎಲ್ಲರ ಹತ್ರ ಕೇಳಿ ತಿಳ್ಕೊಂಡು, ಮೇರಾ ಬಚ್ಪನ್ ಪಾಠದಲ್ಲಿ ನೀವು ಅವ್ರ ಬಗ್ಗೆ ಆಲ್ರೆಡಿ ಕಲ್ತಿದ್ದೀರಾ.
ಹೌದು ತಾನೆ. ಅವರು ಜೀವನದಲ್ಲಿ ಎಲ್ಲದು ಅವ್ರ ಮನೆ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು. ಆದರೂ ಅವರು ಅಷ್ಟು ಹೈ ಲೆವೆಲ್ಲಿಗೆ ಹೈಟಿಗೆ ರೀಚ್ ಆಗಬೇಕು ಅಂದರೆ ಹಿ ಡಿಡ್ ಅ ಲಾಟ್ ಆಫ್ ಸ್ಟ್ರಗಲ್. ಅವರೇನಾದರೂ ಸೋತ್ರ? ಇಲ್ಲ. ಯಾವುದನ್ನು ಎಡೆಬಿಡದೆ ಮಾಡಿ, ಹೌದಾ, ನಮ್ಮ ದೇಶದ ರಾಷ್ಟ್ರಪತಿಗಳಾಗಿ ಕೂಡ ಅವರು ಆ ಹುದ್ದೆಯನ್ನು ನಿಭಾಯಿಸಿ, ಅವರನ್ನು ನೋಡ್ರಿ ಇವತ್ತು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೂಡ ನಾವು ಕರಿತೀವಿ. ಅಷ್ಟೊಂದು ಒಳ್ಳೆಯ ಒಂದು ಸೈಂಟಿಸ್ಟ್ ಆಗಿ ಕೂಡ ಅವರು ಏನು ಮಾಡಿದ್ರು, ನಮ್ಮ ದೇಶಕ್ಕೆ ಒಂದು ಒಳ್ಳೆ ಕೊಡುಗೆಯನ್ನು ಕೊಟ್ಟರು. ಅದು ಹೇಗಾಯ್ತಪ್ಪ ಅಂದರೆ, ಅವರು ತಮಗೆ ಸಿಕ್ಕಂಥ ಸಮಯವನ್ನು ಒಳ್ಳೆ ರೀತಿಯಲ್ಲಿ ಸದುಪಯೋಗ ಮಾಡಿಕೊಂಡ್ರು. ಅದನ್ನು ಯಾವತ್ತೂ ಆ ಸಮಯನ ಅವರು ತಮ್ಮ ಜೀವನದಲ್ಲಿ ಕಳ್ಕೊಳ್ಳಿಲ್ಲ ಅಂತ ಹೇಳುವಂಥದ್ದು. ಇದೇ ರೀತಿಯಲ್ಲಿ ಮಕ್ಕಳೇ ನೋಡಿರಿ, ಒಂದು ಇನ್ನೊಂದು ತುಂಬ ಉತ್ತಮವಾದಂಥ ಉದಾಹರಣೆಯನ್ನು ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ ನಿಮಗೆ. ಒಂದೆರಡು ಕಲ್ಲು ಬಿದ್ದಿರತ್ತೆ. ಆ ಕಲ್ಲಲ್ಲಿ ಒಂದು ಕಲ್ಲನ್ನು ತಗೊಂಡೋಗಿ ಒಬ್ಬ ಮೂರ್ತಿಕಾರ ಶಿಲ್ಪಿ ಅದನ್ನೇನೋ ಮಾಡಬೇಕು ಅಂದ್ಕೊಂಡಾಗ ಆ ಕಲ್ಲು ಅವನಿಗೆ ಏನು ಹೇಳತ್ತೆಪ್ಪ ಅಂತ ಹೇಳಿದ್ರೆ, ನೋಡಪ್ಪ, ನೀ ನನಗೆ ತೊಂದರೆ ಕೊಡಬೇಡ, ನೀ ನನ್ನನ್ನು ಕಟ್ಟಿಬೇಡ, ನನಗೆ ನೋವಾಗುತ್ತೆ, ಬೇಡ, ನನಗಿಷ್ಟ ಇಲ್ಲ, ನನಗೆ ಹೀಗೆ ಬಿಟ್ಬಿಡು ನೀನು ಅಂತ ಹೇಳತ್ತೆ. ಅದೇ ಇನ್ನೊಂದು ಪಕ್ಕದ ಬಂಡೆಗೆ ಹೋಗಿ, ನಾನು ನಿನ್ನನ್ನು ಕೆತ್ತಿಲ್ಲ, ನಿನ್ನೊಂದು ಒಳ್ಳೆ ರೀತಿಯಲ್ಲಿ ನಾನು ಒಂದು ಮೂರ್ತಿಯನ್ನಾಗಿ ಮಾಡಲಾ ಅಂದಾಗ ಆ ಕಲ್ಲಿಗೆ ತುಂಬಾ ಖುಷಿಯಾಗತ್ತೆ. ಖಂಡಿತವಾಗಿಯೂ ನೀ ನನಗೆಷ್ಟು ಉಳಿಪೆಟ್ಟನ್ನು ಕೊಟ್ಟು ನೀನು ನನ್ನನ್ನು ಒಂದು ಮೂರ್ತಿಯಾಗಿ ಮಾಡ್ತೀಯೋ, ನಾನಷ್ಟು ಒಂದು ಸುಂದರವಾದಂಥ ವಿಗ್ರಹ ಆಗಿ ದೇವಸ್ಥಾನದಲ್ಲಿಯೋ ಎಲ್ಲೋ ಒಂದು ಪೂಜಿಸಲ್ಪಡ್ತೀನಿ. ಹಾಗೆ ಬಿದ್ದರೆ ಎದಕ್ಕೆ ಬರುತ್ತೆ ಅಂತ ಹೇಳಿ ಕೂಡ ಅವನು ಹೇಳ್ತಾನೆ. ಮಕ್ಕಳು, ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇದನ್ನೇ ಒಂದು ಈ ಉಳಿಪೆಟ್ಟು ಅನ್ನುವಂಥದ್ದು ನೀವು ಸಕ್ಸಸ್ಸನ್ನು ರೀಚ್ ಆಗುವಾಗ ಆ ಒಂದು ದಾರಿಯಲ್ಲಿ ಬರುವಂಥ ಕಷ್ಟ ಕಾರ್ಪಣ್ಯಗಳು ಸಾಕಷ್ಟು ತೊಂದರೆಗಳು ಬರುತ್ತೆ. ಈಗ ಓದೋವಾಗಲೇ ನಿಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬೋದು, ಏನೋ ತೊಂದರೆ ಬರ್ಬೋದು, ಅರ್ಥ ಆಗದೆ ಇರ್ಬೋದು, ಹೌದಾ. ಇಷ್ಟೆಲ್ಲ ತೊಂದರೆಗಳನ್ನು ದಾಟಿ ನೀನು ಏನಾಗಬೇಕಪ್ಪ ಅಂತ ಹೇಳಿದ್ರೆ, ಈ ಒಂದು ಒಳ್ಳೆ ರೀತಿಯಲ್ಲಿ ನೀನು ಸಕ್ಸಸ್ಸನ್ನು ರೀಚ್ ಆಗಬೇಕಂತಂದರೆ ನೀನು ಒಂದು ಎಷ್ಟೇ ಶಿಲ್ಪಿ ಉಳಿಪೆಟ್ಟು ಕೊಟ್ಟರು ಒಂದು ಮೂರ್ತಿ ಆಗತ್ತೋ, ಅದೇ ರೀತಿ ಕಷ್ಟಗಳನ್ನು ದಾಟಿ ಯು ಹ್ಯಾವ್ ಟು ರೀಚ್ ದ ಸಕ್ಸಸ್ ಅಂತ ನಾನು ಹೇಳ್ತೀನಿ. ಸೊ ಇಷ್ಟು ಹೇಳ್ತಾ ನಾನಿಲ್ಲಿ ನನ್ನ ಪಾಠನ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದ.